ಅಧಿಕಾರಿಗಳು ಹಿಂದೆ ರಾಜಕಾರಣಕ್ಕೆ ವಸೀಲಿರ್ತಾರಲ್ಲ ಸದಸ್ಯರು, ಒಬ್ಬ ಸದಸ್ಯರು ಕೋಟಾ ಅಂತ ಹಂಚಿಬಿಟ್ಟಿರ್ತಾರೋ, ನಮಗೊಂದು 4 ಪೋಸ್ಟ್ ಕೊಡಪ್ಪ, ನೀನು 3 ಪೋಸ್ಟ್ ತೊಗೊಳಪ್ಪ, ಅವೊಂದು 4 ಕೊಡಪ್ಪ, ಅಧ್ಯಕ್ಷನಿಗೆ 10 ಕೊಡಪ್ಪ. ಅದು 10 ಕೊಡೋದು ಏನದು, ಒಬ್ಬೊಬ್ಬರಿಂದ ಕೋಟಿ ವಸೂಲು ಮಾಡೋದು ಹೋಗಿ ಕೊಡೋದು. ಅಧಿಕಾರಿಗೆ ಅದರಲ್ಲಿ ಒಂದು 10%, 15% ಕೊಡುವಂಥ ಒಂದು ವ್ಯವಹಾರಗಳು ಇವತ್ತು ಮಾತಾಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಇದು ಫೇಲ್ ಆಗಿದೆ ಮಾತಾಡಿದ್ದಲ್ಲ, ವಾಸ್ತವವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಐತಿ, ಬಿ ಜೆ ಪಿಗಾರನ್ನು ಹುಡುಕ್ತಾ ಇದ್ದಾರೆ. ABP ಅವರು ವಿರೋಧ ಮಾಡ್ತಾ ಇದ್ದಾರೆ. ನಾಳೆ BJP ಅವ್ರು ಬರ್ತಾರೆ, ಇನ್ನೊಂದು ಅವ್ರು ವಿರೋಧ ಪಕ್ಷ ಲೆಫ್ಟಿಸ್ಟ್ ಯಾರೋ ಬಂದು ಅವ್ರು ವಿರೋಧ ಮಾಡ್ತಾರೆ, ಅಥವಾ ಕಾಂಗ್ರೆಸ್ ಬಂದು ವಿರೋಧ ಮಾಡ್ತಾರೆ. ವಿರೋಧ ಆ ಸಮಯದಲ್ಲಿ ಮಾಡೋದು ವಿರೋಧ ಪಕ್ಷ ಇದ್ದಾಗ ವಿರೋಧ ಮಾಡ್ತಾರೆ, ಆಳದಿಗೆ ಬಂದು ಅವರು ಅದನ್ನ ಕೆಲಸ ಮಾಡ್ತಾರೆ. ಅದಕ್ಕಲ್ಲಿ ರಾಜಕಾರಣಿಗಳು ಬರೋದನ್ನು ಮೊದಲು ತಡಿಬೇಕು. ವರ್ಷಕ್ಕೊಮ್ಮೆ ಅಧಿಕಾರಶಾಹಿಗಳನ್ನ ಚೇಂಜ್ ಮಾಡ್ತಾ ಹೋಗಬೇಕು. ಅದರಲ್ಲೂ ನಿರಂತರವಾಗಿ 3 ವರ್ಷ ಅಲ್ಲ, ಒಂದೇ ವರ್ಷ KPSC ಮತ್ತು ಅದರಲ್ಲೂ ಮುಖ್ಯವಾಗಿ ಆಯ್ಕೆ ಸಮಿತಿಯಲ್ಲೇ ಪೂರ್ತಿಯಾಗಿ ಈ ರಾಜ್ಯದಲ್ಲೇ ಅತ್ಯಂತ ಪ್ರಾಮಾಣಿಕವಾಗಿ ಜೀವನ ಕಳೆದಂಥ ಒಬ್ಬ ಪ್ರೊಫೆಸರ್ಗಳನ್ನಾಗಲಿ ಅಥವಾ ಒಬ್ಬ ಒಳ್ಳೆಯ ಚಿಂತಕರನ್ನಾಗಲಿ ಮತ್ತಾರನ್ನಾಗಲಿ ತಂದು ನೇಮಿಸಬೇಕಲ್ಲ, ಪ್ರಾಮಾಣಿಕರನ್ನು. ಅವ್ರ ಮೇಲೆ ಕಣ್ಗಾವಲು ಇಡಬೇಕು, ಪ್ರತಿಯೊಂದರ ಬಗ್ಗೆ ಕಣ್ಗಾವಲು. ಯಾಕಂದರೆ ಒಳ್ಳೆಯವರು ಆಯ್ಕೆ ಮಾಡಬೇಕಾಗಿದ್ರೆ KPSC ಕ್ಲಾಸ್ 1 ಆಫೀಸರಪ್ಪ, ಭ್ರಷ್ಟಾಚಾರ ರಹಿತ ಇರಬೇಕಾಗ್ಯದ ಆ ವ್ಯಕ್ತಿ. ಒಂದೇ ಒಂದು ಭ್ರಷ್ಟಾಚಾರ ಸಿಕ್ಕರಪ್ಪ ಅಂದ್ರೆ ಅವ್ರು ಇಡೀ ಜೀವನ ಬಾಧವಂಗೆ ಸಸ್ಪೆಂಡ್ ಮಾಡಿ ಹೋಗುವಂಥದ್ದು ಆಗ್ಬೇಕಾಗ್ಯದ. ಜರ್ಮನಿಯಲ್ಲಿ ಏನದ ರೀ, ಅಲ್ಲಿ ಅಧಿಕಾರಶಾಹಿಗಳ ಮೇಲೆ ರಿಸ್ಟ್ರಿಕ್ಷನ್ ಅದ, ಫ್ರೀನೂ ಇಟ್ಟಿದ್ದಾರೆ, ಪೇಮೆಂಟು ಚೆನ್ನಾಗಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಕೊಟ್ಟು ಏನಾದರೂ ಭ್ರಷ್ಟಾಚಾರ ಸಿಕ್ಕರೆ ಅವ್ರು ಇಡೀ ಜೀವನದಲ್ಲಿ ಗಳಿಸಿದ್ರೆಲ್ಲ ಕೊಟ್ಟು ಅದಕ್ಕೆ ಹೆಚ್ಚು ಮಾಡಿ ಮತ್ತು ಜೈಲಿಗೆ ಹೋಗ್ಬಿಡುವಂಥ ಶಿಕ್ಷೆಗಳಿದ್ದಾವಲ್ಲ. ಇಲ್ಲಿಲ್ಲದ ರೀ, ಎಲ್ಲದೂ ಇಲ್ಲೇ ಎಷ್ಟು ಮಂದಿ ಜೈಲು ಶಿಕ್ಷೆ ಆಗ್ಯದ. ಪಾಪ ನಮ್ಮ ಲೋಕಾಯುಕ್ತ ನನಗೆ ಹಿಡಿದು ಹಿಡಿತಾರೆ ಅಧಿಕಾರಿಗಳನ್ನು. ಕೋಟಿ 32 ಕೋಟಿ ಕೂಡಿಸರು, 44 ಕೋಟಿ ಕೂಡಿಸರು, ಹೌದು ಹಿಡಿಸ್ತಾರೆ. ಅವ್ರು ಹೆಡ್ಡಾಗಿ ಹಿಡಿತಾರೆ. ನಂತರ ಅವ್ರು ಎಲ್ಲಿ ಆಗ್ತಾರೆ, ಮತ್ತೆಲ್ಲ ಒಂದು ಕಡೆ ಬಂದು ಸೇರಿರ್ತಾರೆ. ಅವರು ಎಲ್ಲ ಡಿಪಾರ್ಟ್ಮೆಂಟ್ ಅದ್ರಲ್ಲಿ ಇದು ಒಂದೇ ಅಲ್ಲ. ಇದು ತಡಿಬೇಕಾಗಿದ್ದ್ಯಾರು ಸರ್ಕಾರ. ಹೆಂಗೆ ತಡಿಬೇಕು, ಅಲ್ಲಿ ರಾಜಕಾರಣಿ ಒಳಗೆ ಮೊದಲು ಹೋಗಿಸೋದು ಬಿಡಬೇಕು. ಎರಡನೇದಾಗಿ ಏನು ಮಾಡಬೇಕು, ಅಲ್ಲೇ ಪ್ರಾಮಾಣಿಕ ವ್ಯಕ್ತಿಗಳ ತಂದು ಕೂಡಿಸ್ಬೇಕು ಶಿಕ್ಷಣ ಕ್ಷೇತ್ರದಲ್ಲಿ. ಅದು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಮಾಣಿಕದಿಂದವರು. ಯಾಕೆ ಒಬ್ಬ ಮಾಸ್ತರ್ ಇರ್ತಾರಲ್ಲ ಅಥವಾ ಪ್ರೊಫೆಸರ್ ಇರ್ತಾರಲ್ಲ, ಅವ್ರು ಪ್ರಾಮಾಣಿಕನೇ ಇರ್ತಾರೆ. ಅವ್ರಿಗೆ ತೊಡಗು ಮಾಡೋಕ್ಕೆ ಬರೋದಿಲ್ಲ, ಧೈರ್ಯನೂ ಸಾಲೋದ್ರು. ಇಡೀ ಜೀವನವನ್ನು ಭಯದಿಂದ ಕಳೆದಿರ್ತಾರೆ ಅವರು, ಮತ್ತು ಪ್ರಾಮಾಣಿಕವಾಗಿ ಕಳೆದಿರ್ತಾರೆ. ಬರೀ ಅವ್ರ ಉದ್ದೇಶ ಎಲ್ಲ ಭೇದ ತಕ್ಷಣ ಕೆಲಸ ಬೋಧನೆ ಮಾಡುವಂಥದ್ದು. ಅದು ವರ್ಷಕ್ಕೊಮ್ಮೆ ಚೇಂಜ್ ಮಾಡೋದಿಲ್ಲ ಅವರನ್ನು. ಅವ್ರ ಮೇಲೆ ವಿಶ್ವಾಸ ಇರುವಾಗ ಪ್ರಾಮಾಣಿಕದಾರ ಯಾರಿಗೆ ಗೊತ್ತು ಯಾವ ಹುತ್ತಿನಲ್ಲಿ ಎಂಥ ಹಾವಿರ್ತದೆ ಅಂತೇಳಿ. ಅದಕ್ಕೆ KPSCಯನ್ನು ಬದಲಾವಣೆ ಮಾಡುವಂಥ ಸಮಯ ಮಾಡಲೇಬೇಕಾದ್ರು. ಜನ ಅಲ್ಲ, ನಮ್ಮ ಯುವ ಜನ ಇವತ್ತು ಜಂಜಿ ಅಂತ ಕರೀರಿ, ಹಿಂಸೆ ವಿಶ್ವಾಸದಂಥವ್ರವರು, ಇಲ್ಲ CJP ಕಾಂಗ್ರೆಸ್ ಜನತಾ ಪಾರ್ಟಿ ಅವರಂತ ಕರೀರಿ. ಅವ್ರು ಇವತ್ತು ಕೇಳ್ತಾ ಇದ್ದಾರೆ ಪ್ರಾಮಾಣಿಕ ನಡಿಬೇಕು, ಪೇಪರ್ ಲೀಕ್ ಆಗಬಾರ್ದಪ್ಪ, ಉದ್ಯೋಗ ನಾಳೆ ಸೃಷ್ಟಿ ಆಗ್ತಾವ, ಅದು ನೇಮಕ ಮಾಡುವಂಥ ಪ್ರಾಮಾಣಿಕರ ಆಯ್ಕೆ ಮಾಡಬೇಕು. ಮಾಡೋರು ಯಾರು, ಸರ್ಕಾರ ಬರ್ತದೆ. ಸರ್ಕಾರದಿಂದ ಯಾರು ನೇಮಿಸಬೇಕು, ರಾಜಕಾರಣಿಗಳಲ್ಲ. ಸ್ಪಷ್ಟವಾಗಿ ಜನ ಇವತ್ತು ಹೇಳಬೇಕಾಗಿದೆ. ಕಾಂಗ್ರೆಸ್ ಜನತಾ ಪಾರ್ಟಿ ಆಗಿರ್ಬೋದು, ಜಂಜಿಗಳಾಗಿರ್ಬೋದು, ಸರ್ಕಾರದ ಉತ್ತರ ತರಬೇಕಾಗ್ಯದ. ಇದೇ ರೀತಿಯಲ್ಲಿ ಇರ್ಬೇಕಂತೇಳಿ ಯೂನಿವರ್ಸಿಟಿ ಪ್ರೊಫೆಸರ್ಗಳಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅತ್ಯಂತ ಪ್ರಾಮಾಣಿಕರು. ಜನಕ್ಕೆ ಗೊತ್ತಾಗ್ತದೆ, ಹೇಳೋ ಅವಶ್ಯಕತೆ ಇಲ್ಲ. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಮಾಣಿಕರು ಹೆಚ್ಚಿರ್ತಾರೆ. ಅಲ್ಲೂ ನಡೀತಾ, ಆಮದ್ ಅಲ್ಲೂ ಅಪ್ರಾಮಾಣಿಕರಿದ್ದಾರೆ, ತುರುಗರಿದ್ದಾರೆ, ಶಾಲೆಗೆ ಕಲಿಸಲಾರದ ಮಾಸ್ತರ್ಗಳಿದ್ದಾರೆ.